HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ನೊಂದ ಕುಟುಂಬ ಮಾಡಿರುವ ಆರೋಪ, ಸಾಕ್ಷಿ ನಾಶ ಮಾಡಲು ಮುಂದಾಗಿರುವ ಅಧಿಕಾರಿಗಳು ಹಾಗೂ ಬಲಾಢ್ಯರು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅಸಮಾಧಾನ. ಕರವೆಯಿಂದ ಬೆಂಗಳೂರಿನಲ್ಲಿ ಅನ್ಯ ಭಾಷಾ ನಾಮಫಲಕ ತೆರವಿನ ಅಭಿಯಾನ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಬಂಧನ ಖಂಡಿಸಿ ಹಾಸನ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ. ಬೆಂಗಳೂರಿನಲ್ಲಿ ಡಿಸೆಂಬರ್ 30ರಂದು ಅದ್ದೂರಿ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆ. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡಬಲ್ ಪೊಲೀಸ್ ಬಂದೋಬಸ್ತ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ. ಇತ್ತೀಚೆಗೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ನೊಂದ ಕುಟುಂಬ ಮಾಡಿರುವ ಆರೋಪದ ಸಾಕ್ಷಿ ನಾಶ ಮಾಡಲು ಅಧಿಕಾರಿಗಳು ಹಾಗೂ ಬಲಾಢ್ಯರು ಮುಂದಾಗಿದ್ದಾರೆ ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಸನ ನಗರದಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಕಾರ್ತಿಕ್ ಹಾಗೂ ಆತನ ಪತ್ನಿ ತಮ್ಮ ಮೇಲೆ ಪ್ರಜ್ವಲ್ ಹಾಗೂ ಅವರ ಕುಟುಂಬದಿಂದ ಆಗಿರುವ ಅನ್ಯಾಯದ ಬಗ್ಗೆ ದೂರು ನೀಡಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಆದರೆ ಈವರೆಗೆ ಆರೋಪಿಗಳ ವಿರುದ್ಧ ಕ್ರಮ ಆಗಿಲ್ಲ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದರು. ಬೇನಾಮಿ ಹೆಸರಿನಲ್ಲಿ ಆಸ್ತಿ ಮಾಡಿರುವುದು ಈ ಪ್ರಕರಣದಿಂದ ಕಂಡುಬರುತ್ತಿದೆ. ತನ್ನ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ಗರ್ಭಪಾತ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ರು. ಯಾರೊಬ್ಬರೂ ಅವರ ಜೊತೆ ನಿಲ್ಲಲಿಲ್ಲ. ಮಹಿಳಾ ಪರ ಸಂಘಟನೆಗಳು, ಮಹಿಳಾ ಆಯೋಗ ಸೇರಿದಂತೆ ಇನ್ನಿತರೆ ಸಂಘ ಸಂಸ್ಥೆಗಳು ಮಹಿಳೆ ಪರ ನಿಲ್ಲಬೇಕು. ತಪ್ಪು ಯಾರೇ ಮಾಡಿದ್ರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ಒಂದು ದೊಡ್ಡ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಬಂದರೂ ಯಾರೊಬ್ಬರೂ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ. ತಪ್ಪು ಮಾಡಿಲ್ಲ ಎಂದಾದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟನೆ ಕೊಡಬಹುದಿತ್ತು. ಆದರೆ ಯಾವ ಕಾರಣಕ್ಕೆ ಸುಮ್ಮನೆ ಕುಳಿತಿದ್ದಾರೆ ಎಂದು ಪ್ರಶ್ನಿಸಿದರು. ಹಾಸನ ಜಿಲ್ಲೆಯ ಆಡಳಿತ ಕ್ಷೇತ್ರದಲ್ಲಿ ಡಿಸಿಎಸ್ಪಿ ಎಲ್ಲರೂ ಮಹಿಳೆಯರೇ ಆಗಿದ್ರೂ ಒಂದು ಮಹಿಳೆಗಾಗಿರುವ ಅನ್ಯಾಯದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ವಿಫಲರಾಗಿದ್ದಾರೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಆರೋಪಿಗಳು ಯಾರೇ ಆಗಿದ್ರೂ ಕಾರ್ತಿಕ್ ಹಾಗೂ ಆತನ ಪತ್ನಿ ಮಾಡಿರುವ ಆರೋಪದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಈ ಘಟನೆ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದರು. ಈ ವೇಳೆ ಜನಾರ್ದನ್ ಗುಪ್ತಾ ಹಾಗೂ ಲೋಕೇಶ್ ಹಾಜರಿದ್ದರು. HCN ನ್ಯೂಸ್ ಹಾಸನ್. ಅವರು ಹೆಣ್ಣುಮಗಳು, SP ಅವರು ಹೆಣ್ಣುಮಗಳು, ತಾಯಿ ಹೃದಯದವರು. ಒಬ್ಬ ಹೆಣ್ಣುಮಗು ನನಗೆ ಹಿಂಸೆ ಕೊಟ್ಟು ಒದ್ದು ದೌರ್ಜನ್ಯ ಮಾಡಿ ಗರ್ಭಪಾತ ಆಯಿತು ಅಂಥೇಳಿ ಅರ್ಜಿ ಕೊಟ್ಟರು. ಆ ತಾಯಿ ಹೃದಯ ಇವ್ರದ್ದು ಕಲ್ಲಾಗ್ಬಿಡ್ತೇನು? ಪ್ರಭಾವಕ್ಕೆ ಒಳಗಾಗ್ಬಿಟ್ರ? ಮಹಿಳಾ ಹಕ್ಕುಗಳ ಆಯೋಗ ಮಂಡ್ಯದ ಆಲದ ಮನೆಯಲ್ಲಿ, ಬೆಲ್ಲದ ಆಲದ ಮನೆಯಲ್ಲಿ ಗರ್ಭಪಾತ ಮಾಡಿಸ್ತಾನೆ ಅನ್ನೋದಕ್ಕೆ ಸುಮೋಟೋ ಕೇಸ್ ತಗೊಂಡು ಅಲ್ಲಿ ಹೋದ್ರು. ಅವ್ರು ಯಾರೂ ದೂರು ಕೊಟ್ಟಿರಲಿಲ್ಲ. ಇಲ್ಲಿ ಇವರು ದೂರು ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಬರಲಿಲ್ಲ? ಪ್ರಭಾವಿಗಳು ಕುಟುಂಬ ಅಂತ ಹೇಳಿ ಬರಲಿಲ್ವಾ? ಬಡವರಿಗೆ ಬಲಾಢ್ಯರಿಗೊಂದು ನ್ಯಾಯನ, ಬಡವರಿಗೆ ಶಿಕ್ಷೆ, ಬಲಾಢ್ಯರಿಗೆ ರಕ್ಷಣೆ ಕೊಡ್ತಿದ್ದೀರಾ? ಇದೇ ಕಾನೂನಿನ ಆಡಳಿತವನ್ನು ಎತ್ತಿಡ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಬಂಧನ ಖಂಡಿಸಿ ಹಾಸನ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯ ಕರವೇ ಕಾರ್ಯಕರ್ತರು ನಗರದ ಬೂವನಹಳ್ಳಿ ಬೆಂಗಳೂರು ರಸ್ತೆ ಬೈಪಾಸ್ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 75ನ ತಡೆದು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರ ಸರ್ಪಗಾವಲು ಹಾಕಲಾಗಿತ್ತು. ನಂತರ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಿಡಿ ಮನುಕುಮಾರ್ ಅವರು, ಕಳೆದ ಒಂದು ದಿನದ ಹಿಂದೆ ಬೆಂಗಳೂರಿನಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದ ಟಿಎನ್ ನಾರಾಯಣಗೌಡ ನೇತೃತ್ವದಲ್ಲಿ ನಡೆದಂತಹ ಕನ್ನಡ ಅಭಿಯಾನ ಜಾಥಾ ಅನ್ಯ ಭಾಷೆಯ ನಾಮ ಫಲಕವನ್ನು ತೆಗೆಸಿ ಕನ್ನಡ ನಾಮಫಲಕ ಹಾಕಬೇಕೆನ್ನುವ ಉದ್ದೇಶದಲ್ಲಿ ಹೊರಟಾಗ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ಬಂಧನ ಮಾಡಿದ್ದಾರೆ. ಕನ್ನಡ ಪರ ಹೋರಾಟಗಾರರನ್ನ ಯಾವ ರೀತಿ ನಡೆಸಿಕೊಳ್ಳಬೇಕೆನ್ನುವ ಸೌಜನ್ಯ ಕೂಡ ರಾಜ್ಯ ಸರ್ಕಾರಕ್ಕೆ ಇಲ್ಲ ಎಂದರು. ಬೆಂಗಳೂರಿನಲ್ಲಿ ಪರಭಾಷಿಕರ ಹಾವಳಿ ಹೆಚ್ಚಾಗಿದ್ದು, ಇಂತಹ ಸಂದರ್ಭ ಕನ್ನಡ ಅಭಿಯಾನ ಶುರು ಮಾಡುವ ವೇಳೆ ಕರವೇ ರಾಜ್ಯಾಧ್ಯಕ್ಷರನ್ನ ಬಂಧಿಸಿರುವುದನ್ನು ಖಂಡಿಸುತ್ತೇವೆ. ನಮ್ಮ ಕನ್ನಡ ಭಾಷಿಕರೇ ಅಲ್ಪಸಂಖ್ಯಾತರಾಗುವ ಪರಿಸ್ಥಿತಿ ಬಂದಿದೆ. ಬೇರೆ ರಾಜ್ಯದಿಂದ ವಲಸೆ ಬಂದಿರುವ ಇತರೆ ಭಾಷಿಕರು, ಅವರಿಂದ ಕನ್ನಡಿಗರ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ. ಇದೇ ರೀತಿ ಮುಂದುವರೆದರೆ ಕರ್ನಾಟಕವೇ ನಮ್ಮದೆಂದು ಕೇಂದ್ರಾಡಳಿತ ಪ್ರವೇಶ ಮಾಡಲು ಹೇಳಿಕೆ ಕೊಡಲು ಹಿಂಜರಿಯುವುದಿಲ್ಲ. ಇಂತಹ ವೇಳೆ ನಾವು ಹೋರಾಟ ಕೈಗೆತ್ತಿಕೊಂಡಾಗ ಬಂಧಿಸಿರುವುದು ಖಂಡನೀಯ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕರವೆಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು.
ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮು, ಬೋರೇಗೌಡ, ಅಭಿಗೌಡ, ಯುವ ಘಟಕದ ಅಧ್ಯಕ್ಷ ಪ್ರೀತಂ ರಾಜ್, ಬೇಲೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಆಲೂರು ತಾಲೂಕು ಅಧ್ಯಕ್ಷ ನಟರಾಜ್, ತನುಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಿನ್ನೆ ನಡೆದಂತಹ ಬೆಂಗಳೂರಲ್ಲಿ ಕನ್ನಡ ಅಭಿಯಾನ ಜಾಥಾನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಟಿ. ನಾರಾಯಣಗೌಡರ ನೇತೃತ್ವದಲ್ಲಿ ಅನ್ಯ ಭಾಷೆ ನಾಮಫಲಕಗಳನ್ನು ತೆಗೆಸಿ ಕನ್ನಡ ನಾಮಫಲಕ ಹಾಕಿಸ್ಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿನಲ್ಲಿ ನಡೆದಂಥ ಜಾಥಾದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಟಿ. ನಾರಾಯಣಗೌಡರನ್ನ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿಂದ ಇವತ್ತು ಅವ್ರನ್ನ ಬಂಧನ ಮಾಡಿದ್ದಾರೆ. ಒಬ್ಬ ಕನ್ನಡ ಪರ ಹೋರಾಟಗಾರರನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋ ಸೌಜನ್ಯನೂ ಸಹ ರಾಜ್ಯ ಸರ್ಕಾರಕ್ಕಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಪರಭಾಷಿಕರು ಹಾವಳಿ ತುಂಬ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಕನ್ನಡ ನಾಮಫಲಕ ಅಳವಡಿಸಬೇಕು ಅಂತ ಒಂದು ಅಭಿಯಾನನ ಶುರು ಮಾಡಿದಂಥ ಸಂದರ್ಭದಲ್ಲಿ ಬೇಲೂರಿನಲ್ಲಿ ಡಿಸೆಂಬರ್ 30ರಂದು ನಡೆಯುವ ಹನುಮ ಜಯಂತಿ ಅಂಗವಾಗಿ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಯಿತು. ಪ್ರವಾಸಿ ತಾಣ ಹಾಗೂ ಐತಿಹಾಸಿಕ ನಾಡು ಬೇಲೂರಿನಲ್ಲಿ ಇದೇ ಡಿಸೆಂಬರ್ 30ರಂದು ನಡೆಯುವ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆಯನ್ನ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡಬಲ್ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು. ಬೇಲೂರು ಪಟ್ಟಣದ ನೆಹರು ನಗರ ಪೊಲೀಸ್ ಠಾಣೆಯಲ್ಲಿ ಹನುಮ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಹನುಮ ಜಯಂತಿ ನಡೆಯುವ ದಿನವೇ ವರ್ಷದ ಕೊನೆಯ ಸಂಭ್ರಮಕ್ಕೆ ಬೇಲೂರು ಮೂಲಕ ಹೆಚ್ಚು ಪ್ರವಾಸಿಗರು ತೆರಳುವ ಕಾರಣ ಈ ಬಾರಿಯ ಹನುಮ ಜಯಂತಿಗೆ ಹೆಚ್ಚು ಪೊಲೀಸರ ಅವಶ್ಯಕವಿರುವ ನಿಟ್ಟಿನಲ್ಲಿ ಹೊರ ಜಿಲ್ಲೆಯಿಂದ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗುತ್ತದೆ. ಹನುಮ ಜಯಂತಿಗೆ ಆಯೋಜಕರು ನಿಮ್ಮ ಕಡೆಯಿಂದ ಸಮವಸ್ತ್ರ ಧರಿಸಿ ಸ್ವಯಂ ಸೇವಕರನ್ನ ನೀಡಿದಾಗ ಮಾತ್ರ ಉತ್ಸವ ಶಾಂತಿಯುತದಿಂದ ನಡೆಯುತ್ತದೆ. ಉತ್ಸವಕ್ಕೆ ಹೊರ ಜಿಲ್ಲೆ, ತಾಲೂಕಿನಿಂದ ಬರುವವರ ಬಗ್ಗೆ ಪೊಲೀಸ್ ಇಲಾಖೆ ತೀವ್ರ ನಿಗಾ ವಹಿಸಲಾಗುತ್ತದೆ. ಹನುಮ ಜಯಂತಿ ನಡೆಯುವ ಮುನ್ನವೇ ಟ್ರಾಫಿಕ್ ಬಗ್ಗೆ ನಾನೇ ಖುದ್ದು ಪರಿಶೀಲನೆ ನಡೆಸಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ನ್ಯಾಯಾಲಯ ಡಿಜೆ ಸೌಂಡ್ ಬಳಕೆ ನಿಷೇಧಿಸಿದೆ, ಆದರೆ ನಿಮ್ಮ ಉತ್ಸವಕ್ಕೆ ನಾವು ಅಡ್ಡಿ ಬರುವುದಿಲ್ಲ. ಆಸ್ಪತ್ರೆ ಮುಂದೆ ಡಿಜೆ ಸೌಂಡ್ ಬಳಕೆ ನಿಲ್ಲಿಸಬೇಕಿದೆ. ಮಧ್ಯಾಹ್ನ 12 ಗಂಟೆಗೆ ಉತ್ಸವ ಹೊರಟು ಸಂಜೆ ವೇಳೆಗೆ ಅಂತ್ಯಗೊಳಿಸಬೇಕಿದೆ. ಇಲ್ಲಿ ನಡೆಯುವ ಹನುಮ ಜಯಂತಿ ನಾಡಿಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂದೇಶ ನೀಡಬೇಕೆಂದು ಕರೆ ನೀಡಿದರು. ಬೇಲೂರಿನಲ್ಲಿ ನಡೆಯುವ ಹನುಮ ಜಯಂತಿ ಕಳೆದ 10 ವರ್ಷದಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೌಹಾರ್ದತೆಯಿಂದ ನಡೆಯುತ್ತಾ ಬಂದಿದೆ. ಮುಂದಿನ ದಿನದಲ್ಲಿ ಈ ಬಗ್ಗೆ ಆಯೋಜಕರು ಗಮನ ನೀಡಬೇಕು. ವಿಶೇಷವಾಗಿ ವಾಹನ ದಟ್ಟಣೆ ನಿಯಂತ್ರಿಸಲು ಹೆಚ್ಚು ಪೊಲೀಸ್ ಸಿಬ್ಬಂದಿ ಮತ್ತು ಸ್ವಯಂ ಸೇವಕರ ನೇಮಕವಾಗಬೇಕಿದೆ ಎಂದು ಸೈಯದ್ ತೌಫೀಕ್, ಎಂಆರ್ ವೆಂಕಟೇಶ್, ಜಿ ಶಾಂತಕುಮಾರ್, ಅಹಮದ್, ಜಮಾಲ್ ಸಭೆಗೆ ಮನವರಿಕೆ ಮಾಡಿದರು. ಶ್ರೀ ವೀರಾಂಜನೇಯ ಸ್ವಾಮಿ ದೇಗುಲದ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ಸಂಸ್ಕೃತಿ ಮತ್ತು ಪರಂಪರೆ ಉಳಿಸುವ ಇಂತಹ ಉತ್ಸವಗಳನ್ನು ನಡೆಸಲು ಸರ್ವಧರ್ಮೀಯರ ಸಹಕಾರ ಜೊತೆಗೆ ಆರಕ್ಷಕ ಇಲಾಖೆ ಪಾತ್ರ ಹಿರಿದು ಈಗಾಗಲೇ ಶಾಂತಿಯುತ ಶೋಭಾಯಾತ್ರೆ ನಡೆಸಲು ಸಕಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಅಪರ ಪೊಲೀಸ್ ಅಧಿಕಾರಿಗಳಾದ ತಮ್ಮಯ್ಯ ಮತ್ತು ವೆಂಕಟೇಶ್ ನಾಯ್ಡು, ಡಿವೈಎಸ್ಪಿ ಲೋಕೇಶ್, ಸಿಪಿಐ ಜಯರಾಮ್ ಮತ್ತು ರವಿಕಿರಣ್, ಪಿಎಸ್ಐ ಪ್ರವೀಣ್ ಕುಮಾರ್ ಸೇರಿದಂತೆ ಮುಂತಾದ ಸಂಘಟನೆ ಮುಖಂಡರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನಮಗೆ ಪ್ರಮುಖವಾಗಿ ಎರಡನೇ ಪ್ರಮುಖವಾದ ವಿಷಯ ಏನಂದ್ರೆ ಡಿಜೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅದ್ರ ಬಗ್ಗೆ ನಿಮಗೆ ಏನೇನೋ ಆದೇಶ ಕೊಡ್ತೀವಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಹೈಕೋರ್ಟ್ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇದೆ. ಯಾರನ್ನೂ ಕಂಟ್ರೋಲ್ ಮಾಡಿ ನಿಮ್ಮ ಹಬ್ಬವನ್ನು ಕೆಡ್ಸೋಕ್ಕೆ ನಮ್ಮ ಪೊಲೀಸ್ನವ್ರಿಗಂತೂ ಇಷ್ಟ ಇಲ್ಲ. ನನಗಂತೂ ವೈಯಕ್ತಿಕವಾಗಿ ಅದನ್ನು ಇಷ್ಟ ಇಲ್ಲ. ಚೆನ್ನಾಗಾಗಲಿ, ನಮ್ಮ ಸಾಹೇಬರು ಹೇಳ್ದಂಗೆ ಮತ್ತು ಏನು ಟೈಮ್ ಹಾಸ್ಪಿಟಲ್ ಮುಂದೆ ಹೋಗುವಾಗ ಇಲ್ಲ ಏನಾದ್ರು ಆಂಬ್ಯುಲೆನ್ಸ್ ಹೋಗುವಾಗ ರೆಗ್ಯುಲೇಟ್ ಮಾಡಬೇಕಂದ್ರೆ ನಾವಿರಲ್ಲ, ನೀವೇ ಡಿಜೆ ಹತ್ರ ಕೂತ್ಕೊಂಡು ನೀವೇ ರೆಗ್ಯುಲೇಟ್ ಮಾಡ್ಕೊಳ್ಳಿ. ಅವ್ರು ನಮ್ಮ DSP ಹೇಳ್ದಂಗೆ ನಮ್ಮ ಸಿಬ್ಬಂದಿ ಒಬ್ರು ಕೊಡ್ತೀವಿ, ಅವ್ರ ಮುಖಾಂತರ ನಮಗೆ ಕಮ್ಯುನಿಕೇಟ್ ಮಾಡ್ತೀವಿ, ನೀವು ಅದನ್ನು ರೆಗ್ಯುಲೇಟ್ ಮಾಡ್ಕೊಳ್ಳಿ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. SP ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು, ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಮೆಗಾ ಬಂಪರ್ ಆಫರ್. ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ. 10,000 ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ 75 ರಿಯಾಯಿತಿ ಪಡೆಯಿರಿ. ನಿಮ್ಮ ಹಳೆ ಸ್ಮಾರ್ಟ್ ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಪಡೆಯಿರಿ. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ. ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು. ಈ ಅವಕಾಶ ಡಿಸೆಂಬರ್ 18ರಿಂದ 31ರವರೆಗೆ ಮಾತ್ರ. ಬನ್ನಿ, ಖರೀದಿಸಿ, ಆನಂದಿಸಿ. SP ಮೊಬೈಲ್ಸ್, ಸ್ಥಳ ಗಂಧದ ಕೋಟೆ ಎದುರು, RC ರಸ್ತೆ, ಹಾಸನ. ಫೋನ್ ನಂಬರ್ಸ್ 9035937854, 8197265252 ಮತ್ತು 8073743652.
ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಹಾಸನದ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ನಲ್ಲಿ 3 ದಿನಗಳ ಬಿಲ್ಟೆಕ್ ಎಂಬ ವಿನೂತನ ಹಾಸನ ಜನತೆಯ ವಿಶ್ವಾಸಾರ್ಹ ಅತಿದೊಡ್ಡ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಮುರಳೀಧರ್ ತಿಳಿಸಿದರು. ಅವರು ಹಾಸನದ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ ಬಳಿಯಲ್ಲಿ ಬಿಲ್ಡ್ ಟೆಕ್ ಎಂಬ ವಿನೂತನ ವಸ್ತು ಪ್ರದರ್ಶನದ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದಕರಿಂದ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಹಾಗೂ ಗೃಹಾಲಂಕಾರ ವಸ್ತುಗಳ ಮತ್ತು ಪೀಠೋಪಕರಣಗಳ ಬೃಹತ್ ವಸ್ತು ಪ್ರದರ್ಶನವನ್ನು ಜನವರಿ 5, 6, 7ರಂದು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಮನೆ ಕಟ್ಟುವವರು, ಕಟ್ಟಿಕೊಂಡವರು ಮತ್ತು ಕಟ್ಟಿಕೊಳ್ಳಲು ಬಯಸುವವರು ಈ ವಸ್ತು ಪ್ರದರ್ಶನಕ್ಕೆ ಆಗಮಿಸಿ ತಮ್ಮ ಕನಸಿನ ಮನೆಗಾಗಿ ಬೇಕಾದ ಅತ್ಯುತ್ತಮ ಮಟ್ಟದ ಸಾಮಗ್ರಿಗಳನ್ನು ಪಡೆಯಬಹುದು ಎಂದರು. ವಸ್ತು ಪ್ರದರ್ಶನಕ್ಕಾಗಿ ಉಚಿತ ಪ್ರವೇಶವಿದ್ದು, ಕಟ್ಟಡ ನಿರ್ಮಾಣದ ಎಲ್ಲಾ ವಸ್ತುಗಳು ಒಂದೇ ಕಡೆ ಕಾಣಬಹುದಾಗಿದೆ. ಹಾಸನ ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ ಈ 3 ದಿನಗಳ ಕಾಲ ನಡೆಯುವ ವಸ್ತು ಪ್ರದರ್ಶನ ಆಯೋಜನೆ ಮಾಡಿದ್ದು, ಜನರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಸದಸ್ಯರು, ಪದಾಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಕಮ್ಯುನಿಕೇಷನ್ ಇಂದ ನಾವು ಸುಮಾರು 20 ವರ್ಷದಿಂದ ಈ ಬಿಲ್ಟೆಕ್ ಎಕ್ಸಿಬಿಷನ್ ಅನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಯೋಜಿಸ್ತಾ ಬಂದಿದ್ದೇವೆ. ಈ ಬಾರಿ ನಮಗೆ ಹಾಸನದಲ್ಲಿ ಇದನ್ನ ಆಯೋಜನೆ ಮಾಡಲಿಕ್ಕೆ ನಮ್ಮ ಅಸೋಸಿಯೇಷನ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನಿಂದ ಅನುಮತಿ ಕೊಟ್ಟಿದ್ದಾರೆ. ಆ ಒಂದು ಸದುಪಯೋಗ ಪಡಿಸ್ಕೊಂಡು ನಾವು ಇಲ್ಲಿ ಹೊಸ ವಿನ್ಯಾಸಕ್ಕೆ ಹೊಸ ಟೆಕ್ನಾಲಜಿಗಳನ್ನು ನಾವಿಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಸುಮಾರು ಒಂದು 80 ಸ್ಟಾಲ್ಗಳು ಇಲ್ಲಿ ಬರ್ತಾ ಇದ್ದಾವೆ. ಮೆಟೀರಿಯಲ್ಸು ಹೊಸ ಮೆಟೀರಿಯಲ್ಗಳು ಬರ್ತಾವೆ. ಬಾಂಬೆ, ಡೆಲ್ಲಿ, ಬೆಂಗಳೂರು ಆ ಕಡೆ ಎಲ್ಲ ಕಡೆಯಿಂದಲೂ ದೇಶದ ನಾನಾ ವಿಧದಿಂದ ಬರ್ತಾ ಇದ್ದಾವೆ ಸ್ಟಾಲ್ಗಳು. ಭಾಳ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಒಂದು ವಸ್ತುಗಳು ಇಲ್ಲಿ ಇದ್ದಾವೆ. ಈಕೋ ಫ್ರೆಂಡ್ಲಿ ಆಗಲಿ ಮತ್ತು ಆಮೇಲೆ ಬಡ್ಜೆಟರಿ ಮನೆ ಕಟ್ಟೋವಂಥವ್ರಿಗೂ ಭಾಳ ಅನುಕೂಲ ಆಗೋಂಥ ವಸ್ತುಗಳಿದಾವೆ ಇಲ್ಲಿ. ಸಾರ್ವಜನಿಕರು ಬಂದು ನೋಡಿ ಸದುಪಯೋಗಪಡಿಸ್ಕೋಬೇಕಂತ ನಾನು ಈ ಮೂಲಕ ವಿನಂತಿಸಿಕೊಳ್ತೀನಿ. ಹಾಸನ ಜನತೆಗೆ ಮೊದಲಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮುರಳೀಧರ ಎಚ್. ಹಾಸನ ಜಿಲ್ಲಾ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಹಾಗೂ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ರವರ ಹಾಗೂ US ಕಮ್ಯುನಿಕೇಷನ್ ಅವರ ಸಹಯೋಗದಿಂದ ನಮ್ಮ ಹಾಸನ ಜನತೆಗೆ ಒಂದು ಬಿಲ್ಟೆಕ್ 2024 ಆಯೋಜಿಸುತ್ತಿದ್ದೇವೆ. ಈ ಸದವಕಾಶವನ್ನು ಎಲ್ಲ ಮನೆ ಕಟ್ಟಲು ಇಚ್ಛಿಸುವವರು, ಮನೆ ಕಟ್ಟುತ್ತಿರುವವರು, ಮನೆ ಕಟ್ಟಲು ಮನಸ್ಸು ಮಾಡಿರುವವರು ಪ್ರತಿಯೊಬ್ಬರು ಬಂದು ಈ ಎಕ್ಸಿಬಿಷನನ್ನು ಇನ್ವೈಟ್ ಮಾಡಿ ಸದುಪಯೋಗಪಡಿಸ್ಕೋಬೇಕು. ಹಾಗೂ ಇದರಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕಂಪನಿಗಳು ಎಲ್ಲ ಇನ್ವೈಟ್ ಆಗ್ತಿದ್ದಾರೆ. ಜಿಲ್ಲಾ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಇವರ ವತಿಯಿಂದ ಹಾಸನ ಜಿಲ್ಲಾ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದಕರಿಂದ ಕಟ್ಟಡ ಸಾಮಗ್ರಿಗಳ ಗೃಹಾಲಂಕಾರ ಮತ್ತು ವಸ್ತುಗಳ ಮತ್ತು ಪೀಠೋಪಕರಣಗಳ ಒಂದು ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಇದು ಜನವರಿ 5, 6, 7 ಎಂದು ಆಯೋಜಿಸಲಾಗಿದೆ. ಇದರ ಉಪಯೋಗವನ್ನು ಹಾಸನದ ಜಿಲ್ಲೆಯ ಜನತೆಯವರು ತುಂಬ ಒಂದು ಶ್ರದ್ಧೆಯಿಂದ ಇದನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಜನತೆಯಲ್ಲಿ ಮನವಿ ಮಾಡ್ತೇವೆ. ಜಿಲ್ಲಾ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಹಾಗೂ US ಕಮ್ಯುನಿಕೇಷನ್ ವತಿಯಿಂದ ಹಾಸನದಲ್ಲಿ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಜನವರಿ 5, 6, 7ರಂದು ಬಿಲ್ಟೆಕ್ ವಸ್ತು ಪ್ರದರ್ಶನ, ಬಿಲ್ಡಿಂಗ್ ಮೆಟೀರಿಯಲ್ಸ್ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಜನತೆ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಪ್ರವೇಶ ಉಚಿತವಾಗಿರುತ್ತೆ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ಹಾಸನ ಜನತೆಗೆ ಹಾಸನ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಆರ್ಕಿಟೆಕ್ಟ್ ವತಿಯಿಂದ ಈ ಒಂದು ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಏನಾಗುತ್ತೆ, ಈಗ ಮನೆ ಕಟ್ಟಬೇಕು ಅಂತ ಯಾರು ಕನಸನ್ನ ಕಂಡ್ಕೊಂಡಿರ್ತಾರೆ, ಪ್ರತಿಯೊಂದು ಮೆಟೀರಿಯಲ್ನ ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಅಥವಾ ಕಂಪ್ನಿಗಳನ್ನ ಹೋಗಿ ಮೀಟ್ ಮಾಡೋಂಥ ಅವಕಾಶಗಳು ಎಲ್ಲರಿಗೂ ಸಿಗೋದಿಲ್ಲ. ಬಟ್ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಏನಾಗುತ್ತೆ ಅಂತಂದರೆ, ಪ್ರತಿಯೊಂದು ಕಂಪ್ನಿಗಳು ಇಲ್ಲೇ ಬರೋದ್ರಿಂದ ಅವರು ಪ್ರತಿಯೊಂದು ಮೆಟೀರಿಯಲ್ನ ಮಾಹಿತಿ ಅವರಿಗೆ ಇಲ್ಲೇ ಒಂದೇ ಸ್ಥಳದಲ್ಲಿ ಸಿಗೋಂಥ ಜಾಗ ಅಂತಂದರೆ. ಬೇಲೂರು ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಹಾಸನ ಜಿಲ್ಲಾ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ರಿಪೇರಿದಾರರ ದಶಮಾನೋತ್ಸವ ಕಾರ್ಯಕ್ರಮ ಪುರಸಭಾ ಅಧ್ಯಕ್ಷತೆ ತೀರ್ಥಕುಮಾರಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ರಿಪೇರಿದಾರರು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿರುತ್ತಾರೆ. ಅವರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗುತ್ತಿಲ್ಲ. ನೀವೆಲ್ಲರೂ ಸಂಘಟಿತರಾಗಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಸವಲತ್ತುಗಳನ್ನು ಪಡೆಯಬಹುದು. ಹಾಗೂ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಬೆಳೆದಂತೆ ಮನೆಗಳಲ್ಲಿ ಹೊಸ ಟಿವಿಗಳ ಖರೀದಿಗೆ ಮನಸ್ಸು ಮಾಡುತ್ತಿರುವ ಗ್ರಾಹಕರಿಂದ ನಿಮ್ಮಗಳಿಗೆ ಕೆಲಸ ಕಡಿಮೆಯಾಗಿದ್ದು,
ನೀವುಗಳು ಹಳೆ ಕೆಟ್ಟಿರುವ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ರಿಪೇರಿ ಮಾಡಿಕೊಡುತ್ತೀರಾ. ಆದ್ದರಿಂದ ನಗರದಲ್ಲಿ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು ಕಡಿಮೆಯಾಗುತ್ತವೆ ಎಂದು ನಮ್ಮ ಪುರಸಭೆಯಿಂದ ಸಂಕಷ್ಟದಲ್ಲಿರುವ ರಿಪೇರಿದಾರರಿಗೆ ಧನಸಹಾಯದ ಮೂಲಕ ಬಡ್ಡಿರಹಿತ ಸಾಲ ಸೌಲಭ್ಯ ಸಿಗುವಂತೆ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು. ನಂತರದಲ್ಲಿ ಹಾಸನ ಆಕಾಶವಾಣಿಯ ಪ್ರಸಾರ ನಿರ್ವಹಣಾ ಅಧಿಕಾರಿ ಅರ್ಕಲ್ಗೂಡು ಮಧುಸೂದನ್ ಮಾತನಾಡಿ, ಇಡೀ ಕರ್ನಾಟಕದಲ್ಲಿಯೇ ಪ್ರಥಮವಾಗಿ ಸಂಘವನ್ನ ಕಳೆದ 10 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದೀರಿ. ಆಕಾಶವಾಣಿಯ ನಿಮ್ಮ ಸಂಬಂಧ ಹೀಗೆ ಇರಲಿ ಮತ್ತು ಈ ತ್ಯಾಜ್ಯ ನಿರ್ವಹಣೆಯಲ್ಲಿ ನಿಮ್ಮ ಕೊಡುಗೆ ಅಪಾರವಾಗಿದೆ. ಕಾರಣ ನೀವು ಹಳೆ ವಸ್ತುಗಳನ್ನು ರಿಪೇರಿ ಮಾಡಿಕೊಳ್ಳುತ್ತೀರಿ. ಇಂತಹ ಮಹತ್ತರ ಕಾರ್ಯವನ್ನ ಮಾಡುತ್ತಿರುವ ನಿಮಗೆ ಆಭಾರಿಯಾಗಿದ್ದೇನೆ. ನಿಮಗೆ ನಮ್ಮ ಆಕಾಶವಾಣಿಯಲ್ಲಿ ಅವಕಾಶ ಕೊಡುತ್ತೇನೆ. ಆಗ ನಿಮ್ಮ ಅಹವಾಲನ್ನ ಸರ್ಕಾರದ ಮಟ್ಟಿಗೆ ತಲುಪಿಸಲು ವ್ಯವಸ್ಥೆ ಕಲ್ಪಿಸಿಕೊಡುತ್ತೇನೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಎಂದರು. ನಂತರದಲ್ಲಿ ಹಾಸನ ಜಿಲ್ಲಾ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಜಿಲ್ಲಾಧ್ಯಕ್ಷ ರಂಗಸ್ವಾಮಿ ಮಾತನಾಡಿ, ನಮಗೆ ಯಾವುದೇ ಸರ್ಕಾರದಿಂದ ಸವಲತ್ತುಗಳು ಸಿಗುತ್ತಿಲ್ಲ. ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನ ಸಲ್ಲಿಸಿದ್ದೆವು. ಅದರಿಂದ ಏನು ಪ್ರಯೋಜನವಾಗಲಿಲ್ಲ. ಈಗ ಹಾಸನ ಆಕಾಶವಾಣಿಯವರು ನಮಗೊಂದು ಅವಕಾಶ ಕೊಡುತ್ತೇವೆ ಎಂದು ಹೇಳಿದ್ದಾರೆ. ಅಲ್ಲಿಯೂ ನಮ್ಮ ಅಹವಾಲನ್ನ ಹೇಳಿ ಪ್ರಯತ್ನ ಮಾಡುತ್ತೇವೆ. ನಮಗೆ ತಾಲೂಕು ಮಟ್ಟದಲ್ಲಿ ಸಿಗುವಂತಹ ಸವಲತ್ತುಗಳು ಸಿಗುವ ತನಕ ಹೋರಾಟ ಮಾಡುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಬೇಲೂರು ತಾಲೂಕಿನ ಹಿರಿಯ ಎಲೆಕ್ಟ್ರಾನಿಕ್ಸ್ ರಿಪೇರಿದಾರರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ನಂತರದಲ್ಲಿ ಬೇಲೂರು ಘಟಕದ ತಾಲೂಕು ಅಧ್ಯಕ್ಷರನ್ನಾಗಿ ಕೇಬಲ್ ವಿಜಯಕುಮಾರ್ ಅವರನ್ನ ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭಾ ಉಪಾಧ್ಯಕ್ಷೆ ಸೌಮ್ಯ ಸುಬ್ರಹ್ಮಣ್ಯ, ಬೇಲೂರಿನ ಜಿಲ್ಲಾ ನಿರ್ದೇಶಕ ವೇಣು, ಜಿಲ್ಲಾ ಕಾರ್ಯದರ್ಶಿ ಲೋಕೇಶ್, ಖಜಾಂಚಿ ಅರವಿಂದ್ ಘೋಷ್, ಕುಮಾರ್ ಬಾಣಾವರ, ಎಲೆಕ್ಟ್ರಿಕ್ ಟೆಕ್ನಿಷಿಯನ್ ಕೋಆಪರೇಟಿವ್ ಸೊಸೈಟಿ ಅರಸೀಕೆರೆಯ ರಾಘವೇಂದ್ರ ಬಾಬು, ಮುರಳೀಧರ್ ಗುಪ್ತಾ, ನಂಜುಂಡೇಗೌಡ, ಪವನ್ ಹಾಗೂ ರಿಪೇರಿದಾರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಹಾಸನ ಜಿಲ್ಲಾ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ರಿಪೇರಿದಾರರ ಸಂಘ ದಶಮಾನೋತ್ಸವ ಸಮಾರಂಭವನ್ನು ಆಚರಿಸ್ತಾರೆ. ಹಾಗೆ ಇವತ್ತು ಬೇಲೂರಿನಲ್ಲಿ ಒಂದು ತಾಲೂಕು ಘಟಕನ ಪ್ರಾರಂಭ ಮಾಡಿದ್ವಿ ಅಂತ ಹೇಳ್ತಾರೆ. ಈ ತಾಲೂಕು ಘಟಕಕ್ಕೆ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಈ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ರಿಪೇರಿ ಮಾಡುವಂಥವರು ಅತ್ಯಂತ ಕಡಿಮೆ ಜನ ಇದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದರೆ ನಾವು ಏನಾದರೂ ಮನೆಯಲ್ಲಿ ರಿಪೇರಿ ಮಾಡಬೇಕು ಅಂದಾಗ ಜನಸ್ನೇಹಿ ವೈದ್ಯಕೀಯ ಸೇವೆ ಹಾಗೂ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸಾ ಸೌಲಭ್ಯ ಒದಗಿಸುವುದು ನನ್ನ ಗುರಿ ಎಂದು ನೂತನ ಹಿಮ್ಸ್ ನಿರ್ದೇಶಕ ಡಾ SV ಸಂತೋಷ್ ತಿಳಿಸಿದರು. ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ನಿರ್ದೇಶಕರಾಗಿದ್ದ ರವಿಕುಮಾರ್ ಬಿಸಿ ಅವರ ಸ್ಥಾನಕ್ಕೆ ತಾವು ನೂತನವಾಗಿ ನೇಮಕವಾಗಿದ್ದು ಜನರ ಸೇವೆ ಮಾಡಲು ಹಾಗೂ ಸಂಸ್ಥೆ ಅಭಿವೃದ್ಧಿಗೆ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದರು. ತಾನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನವನಾಗಿದ್ದು ದಾವಣಗೆರೆ ಜಿಲ್ಲೆಯ ವಿವಿಧೆಡೆ ವಿದ್ಯಾಭ್ಯಾಸ ಮುಗಿಸಿ MBBS PG ಮುಗಿಸಿ ಚಿತ್ರದುರ್ಗದ ಮುರುಘಾ ಮಠದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವಿವಿಧ ಸ್ಥಾನಮಾನಗಳನ್ನು ನಿಭಾಯಿಸಿದ್ದೇನೆ. ತನ್ನ ಸೇವಾ ಅವಧಿಯಲ್ಲಿ ಮಾಡಿರುವ ಕೆಲಸಗಳನ್ನು ಆಧರಿಸಿ ಸರ್ಕಾರ ನನ್ನನ್ನು ನಿರ್ದೇಶಕ ಸ್ಥಾನಕ್ಕೆ ನೇಮಕ ಮಾಡಿದ್ದು ಮುಂದಿನ ದಿನಗಳಲ್ಲಿ ಸಂಸ್ಥೆಗೆ ಉತ್ತಮ ಕೊಡುಗೆಗಳನ್ನು ನೀಡುವ ಗುರಿ ಹೊಂದಿದ್ದೇನೆ ಎಂದರು. 750 ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆ ಇದಾಗಿದ್ದು ಸ್ಥಾಪನೆ ಆದಾಗಿನಿಂದ ಸಲ್ಲಿಸಿರುವ ಸೇವೆಗಳಿಗೆ ಅನೇಕ ಪ್ರಶಸ್ತಿ ಲಭಿಸಿವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಸೇವೆ ಒದಗಿಸುವ ಸಲುವಾಗಿ ಶ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಿ ಆ ಮೂಲಕ ಜನರಿಗೆ ಕೂಡ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುವ ಸಲುವಾಗಿ ನನ್ನ ಆಲೋಚನೆ ಇದೆ. ರೋಗಿಗಳಿಗೆ ಯಾವುದೇ ಕೊರತೆ ಆಗದಂತೆ ಜಾಗೃತಿ ವಹಿಸಿ ಸಂಸ್ಥೆಗೆ ಒಳ್ಳೆ ಹೆಸರು ತರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. HCN ನ್ಯೂಸ್ ಹಾಸನ್. ಚಿಕ್ಕನಗರಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾನು ಹುಟ್ಟಿದ್ದು. ಸೊ ನಮ್ಮ ನೇಟಿವ್ ಇದರಲ್ಲಿ ಕಳೆದಿದ್ದು ಭಾಳ ಕಡಿಮೆ ಸಮಯ. ನಾನು ಫಸ್ಟ್ ಸ್ಕೂಲಿಂಗ್ ಸ್ಟಾರ್ಟ್ ಮಾಡಿದ್ದು ದಾವಣಗೆರೆ ಲೂಡ್ಸ್ ಬಾಯ್ಸ್ ಸ್ಕೂಲಲ್ಲಿ 1ನೇ ಕ್ಲಾಸ್ ಅದು ಅರ್ಧ ಮಾಡಿಬಿಟ್ಟು ಫರ್ದರ್ ನಾನು ಹಾವೇರಿ ಪ್ರಾಥಮಿಕ ಇದನ್ನು ನಾನು ಹಾವೇರಿಯಲ್ಲಿ ಲಯನ್ಸ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಲ್ಲಿ ಆದಮೇಲೆ ನನ್ನ ಪ್ರೌಢಶಾಲೆಯನ್ನು ತರಳವಾಡ ಸ್ಕೂಲ್ ಅಥವಾ ಅನುಭವ ಮಂಟಪ ದಾವಣಗೆರೆ ಅಲ್ಲಿ ನಾನು ರೆಸಿಡೆನ್ಷಿಯಲ್ ಆಗಿ ಓದಿ PUC ಕೂಡ ಅಲ್ಲೇ ಮಾಡಿರ್ತೀನಿ ದಾವಣಗೆರೆಯಲ್ಲಿ. ನನಗೆ MBBS JJ ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ ಅಲ್ಲಿ 1995 ಸಿಕ್ಕಿರುತ್ತೆ. ಸೊ ಅಲ್ಲಿಂದ ನಾನು 2000ನೇ ಇಸ್ವಿಯಲ್ಲಿ ಮುಗಿಸಿ 2001ನೇ ಇಸ್ವಿಯಲ್ಲಿ ಇಂಟರ್ನ್ಶಿಪ್ ಮುಗಿಸಿದ್ದೀನಿ. ಹಾಗೆ 2004ನೇ ಇಸ್ವಿಯಲ್ಲಿ PG ಸಿಗುತ್ತೆ ಸೈಕ್ಯಾಟ್ರಿ ಸಬ್ಜೆಕ್ಟಲ್ಲಿ. ಅದಕ್ಕಿಂತ ಮುಂಚೆ 1 ವರ್ಷ ನಾನು ನಾಯಕನಹಟ್ಟಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಲ್ಲಿ ಹಳ್ಳಿಯಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಹಾಗೆ ಅದಕ್ಕಿಂತ ಮುಂಚೆ ನಾನು ಲೆಪ್ರಸಿ ಸೆಂಟರ್ ಪಾಲಮ್ನೇರ್ ಚಿತ್ತೂರು ಡಿಸ್ಟಿಕ್ ಅಲ್ಲೂ ಕೂಡ ಲೆಪ್ರಸಿ ಸೆಂಟ್ರಲ್ಲಿ ಕೂಡ ನಾನು ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ. ಹಾಗೆ ಒಂದು 4 ತಿಂಗಳು ಪೀಡಿಯಾಟ್ರಿಕ್ ಟ್ಯೂಟರ್ ಆಗಿ ಇದು ಕೋಲಾರ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿದ್ದೀನಿ.
HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಲು ಇಲ್ಲಿದೆ ಸುವರ್ಣಾವಕಾಶ. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಪ್ರೆಸೆಂಟ್ಸ್ ಬಿಲ್ಟೆಕ್ 2024. ಹಾಸನ ಜನತೆಯ ವಿಶ್ವಾಸಾರ್ಹ ಅತಿ ದೊಡ್ಡ ವಸ್ತು ಪ್ರದರ್ಶನ ಬಿಲ್ಡ್ಟೆಕ್ 2024. ಹಾಸನದ ರಂಗನಾಥ ಸ್ಟೀಲ್ ಟ್ರೇಡರ್ಸ್ ಹಾಗೂ ಶೇಖರ್ ಪೇಂಟ್ಸ್ ಅಂಡ್ ಸಿರಾಮಿಕ್ಸ್ ಇವರ ಸಹಕಾರದೊಂದಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದಕರಿಂದ ಕಟ್ಟಡ ಸಾಮಗ್ರಿಗಳು, ಗೃಹಾಲಂಕಾರ ವಸ್ತುಗಳು ಹಾಗೂ ಪೀಠೋಪಕರಣಗಳ ಬೃಹತ್ ವಸ್ತು ಪ್ರದರ್ಶನ. ದಿನಾಂಕ ಜನವರಿ 5, 6, 7, 2024. ಕೇವಲ 3 ದಿನಗಳು ಮಾತ್ರವಿದ್ದು ಉಚಿತ ಪ್ರವೇಶಾತಿ ಇರುತ್ತದೆ. ಭೇಟಿ ಕೊಡಿ ಬಿಲ್ಡ್ಟೆಕ್ 2024. ಸ್ಥಳ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್, BM ರೋಡ್, ಹಾಸನ್. ಫೋನ್ ನಂಬರ್ 9986814680. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅಡುಗೆ ಅನಿಲ ಕಂಪನಿ ವತಿಯಿಂದ ಹಲವಾರು ಸೌಲಭ್ಯಗಳನ್ನು ಪಡೆಯಲು ಡಿಸೆಂಬರ್ 31 ಕೊನೆಯ ದಿನಾಂಕವೆಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವದಂತಿ ಹಿನ್ನೆಲೆ ಸಾವಿರಾರು ಗ್ರಾಹಕರು ಗ್ಯಾಸ್ ಕಚೇರಿ ಬಳಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಆಧಾರ್ ಕಾರ್ಡ್ ಹಾಗೂ ಗ್ಯಾಸ್ ಪಾಸ್ ಪುಸ್ತಕ ಹಿಡಿದು ನಿಲ್ಲುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಡಿಸೆಂಬರ್ 31 ಇಕೆವೈಸಿ ಮಾಡಿಸಲು ಕೊನೆ ದಿನ ಮುಗಿದ ಮೇಲೆ ಬಂದ್ರೆ ಯಾವುದೇ ಸಬ್ಸಿಡಿ ದೊರಕದೆ ಗ್ರಾಹಕರು ದುಪ್ಪಟ್ಟು ಹಣ ನೀಡಿ ಗ್ಯಾಸ್ ಖರೀದಿಸಬೇಕಾಗುತ್ತದೆ ಎಂಬ ಸುದ್ದಿ ಎಲ್ಲೆಡೆ ವ್ಯಾಪಕವಾಗಿ ಹರಿದಾಡುವುದರಿಂದ ಗ್ರಾಹಕರು ಗ್ಯಾಸ್ ವಿತರಣಾ ಕಚೇರಿ ಮುಂದೆ ನಾ ಮುಂದು ತಾ ಮುಂದು ಎಂಬಂತೆ ಜಮಾವಣೆಗೊಳ್ಳುತ್ತಿದ್ದಾರೆ. ಬೇಲೂರು ತಾಲೂಕಿನ ಅಡುಗೆ ಅನಿಲ ಗ್ರಾಹಕರು ಸಂಪರ್ಕ ಪಡೆದುಕೊಂಡಿರುವ ಗ್ರಾಹಕರು ಮೊಬೈಲ್ನಲ್ಲಿ ಹರಿದಾಡುತ್ತಿರುವ ವದಂತಿಯೇ ಸತ್ಯವೆಂದು ನಂಬಿದ ಅಮಾಯಕ ಗ್ರಾಹಕರು ಬಿಸಿಲಿನಲ್ಲಿ ನಿಂತು ಇಕೆವೈಸಿ ಮಾಡಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶ್ರೀ ಚೆನ್ನಕೇಶವ ಗ್ಯಾಸ್ ಏಜೆನ್ಸಿ ಮಾಲೀಕರಾದ ಲತಾ ಮಂಜೇಶ್ವರಿ ಮಾತನಾಡಿ, HP ಕೇಂದ್ರ ಕಚೇರಿಯಿಂದ ಇಕೆವೈಸಿ ಮಾಡಿಸುವಂತೆ ತಿಂಗಳ ಹಿಂದೆಯೇ ಸೂಚನೆ ಬಂದಿದೆ. ಆದರೆ ಕೊನೆ ದಿನಾಂಕ ನಿಗದಿಯಾಗಿಲ್ಲ. ಆದ್ದರಿಂದ ಗ್ರಾಹಕರು ಯಾವುದೇ ಗೊಂದಲಕ್ಕೆ ಈಡಾಗದೆ ಸಾವಧಾನದಿಂದ ಆಧಾರ್ ಕಾರ್ಡ್ ಹಾಗೂ ಗ್ಯಾಸ್ ಪುಸ್ತಕದ ಜೊತೆ ಕಚೇರಿಗೆ ಆಗಮಿಸಿ ಇಕೆವೈಸಿ ಮಾಡಿಸಿಕೊಳ್ಳಬಹುದೆಂದು ಹೇಳಿದರು. ಗ್ರಾಹಕ ವಿಶ್ವನಾಥ್ ಮಾತನಾಡಿ, ನಮಗೆ ಆಧಾರ್ ಲಿಂಕ್ ಮಾಡಿಸುವಂತೆ ನಮ್ಮ ಅಕ್ಕಪಕ್ಕದವರಿಂದ ಕೇಳಿ ತಿಳಿದುಕೊಂಡೆ. ಲಿಂಕ್ ಮಾಡಿಸದಿದ್ದರೆ ಸರ್ಕಾರದಿಂದ ದೊರಕುವ ಸೌಲಭ್ಯ ನಿಂತು ಹೋಗಬಹುದೆಂಬ ಭಯದಿಂದ ಬೆಳಗ್ಗೆಯಿಂದ ಆಧಾರ್ ಲಿಂಕ್ ಮಾಡಿಸಲು ಸರತಿ ಸಾಲಿನಲ್ಲಿ ನಿಂತಿದ್ದೇನೆ ಎಂದರು. ಗ್ಯಾಸ್ ಕಚೇರಿಯ ಮ್ಯಾನೇಜರ್ ಕೃಷ್ಣಮೂರ್ತಿ ಮಾತನಾಡಿ, ಇಕೆವೈಸಿ ಎಲ್ಲರೂ ಮಾಡಿಸಲೇಬೇಕು. ಆದರೆ ಕೇಂದ್ರ ಸರ್ಕಾರದಿಂದ ದಿನಾಂಕ ನಿಗದಿಯಾಗಿಲ್ಲ. ಆ ರೀತಿ ಯಾವುದೇ ಪ್ರಚಾರವನ್ನ ನಮ್ಮ ಕಚೇರಿಯಿಂದ ನಡೆಸಿಲ್ಲ. ಕೇಂದ್ರದ ಉಜ್ವಲ ಉಚಿತ ಗ್ಯಾಸ್ ನೋಂದಣಿಗೆ ಮುಂದಿನ ವರ್ಷ 2024 ಫೆಬ್ರವರಿಯಲ್ಲಿ ಕೊನೆಯ ದಿನಾಂಕ ಆಗಿರುವುದು, ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕಚೇರಿ ಮುಂಭಾಗ ಪ್ರಕಟಿಸಲಾಗಿದೆ. ಇಕೆವೈಸಿಯನ್ನ ದಿನಕ್ಕೆ 125 ಗ್ರಾಹಕರ ನೋಂದಣಿ ಮಾಡಲಾಗುತ್ತಿದೆ. ಚೆನ್ನಕೇಶವ ಗ್ಯಾಸ್ ಏಜೆನ್ಸಿ ಗ್ರಾಹಕರು ಸಹಕರಿಸಬೇಕು ಎಂದರು. HCN ನ್ಯೂಸ್, ಬೇಲೂರು. ಏನಾಗಿದೆ ಅಂತಂದರೆ ಜನರು ಎಲ್ಲರೂ ಏನು ತಪ್ಪು ಮಾಹಿತಿಯೊಂದಿಗೆ ಬಂದು ಇಲ್ಲಿ ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಜನರು ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಇದಕ್ಕೆ ಯಾವುದೇ ಕೂಡ ಡೆಡ್ಲೈನ್ ಇಲ್ಲ, ಏನಿಲ್ಲ. ಈಗ ನಮ್ಮ ಮ್ಯಾನೇಜರ್ ಎಲ್ಲ ಮಾಹಿತಿ ಹೇಳಿದ್ದಾರೆ. ಅದು ಮಿಕ್ಕಿನೂ ಕೂಡ ಯಾರು ಮಾಡಿಸಿಲ್ಲ ಅಂತಂದವರು ನಮ್ಮ ಏನು ಡೆಲಿವರಿ ಬಾಯ್ಸ್ ಬರ್ತಾರಲ್ಲ ಅವ್ರಿಗೆಲ್ಲ ಕೂಡ KYC ಮಾಡಿಸ್ಬೋದು. ಆಫೀಸ್ಗೆ ಬಂದು ಮಾಡಿಸ್ಬೇಕು ಅಂತ ಏನಿಲ್ಲ. ಹಾಗಾಗಿ ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಸಾವಕಾಶವಾಗಿದ್ದು ನಿಧಾನವಾಗಿ, ಮತ್ತು ಯಾವುದೇ ಕೂಡ ಡೆಡ್ಲೈನ್ ಕೂಡ ಇಲ್ಲ, ಇಷ್ಟೇ ದಿನಕ್ಕೆ ಮುಗಿಬೇಕು ಅಂತ ಏನೂ ಇಲ್ಲ. ಹಾಗಾಗಿ ನಮ್ಮ ಇಕೆವೈಸಿ ಅನ್ನೋದು ಒಂದು ಪ್ರಕ್ರಿಯೆ. ಕಂಪ್ನಿ ಇಕೆವೈಸಿ ಎಲ್ಲರಿಗೂ ಮಾಡಿಸಿ ಅನ್ನೋದೊಂದು, ಯಾವುದು ಇಲ್ಲಿವರೆಗೂ ಪೇಪರ್ ಬಂದಿರೋಂಥದ್ದಾಗಲಿ ಡಿಸೆಂಬರ್ 31 ಲಾಸ್ಟ್ ಅನ್ನೋದಾಗಲಿ ಇದ್ಯಾವುದು ಕಂಪ್ನಿ ಹೇಳಿಲ್ಲ. ಯಾವುದು ಡೆಡ್ಲೈನ್ ಕೂಡ ಇಲ್ಲ. ಇದಕ್ಕೆ ಸಬ್ಸಿಡಿ ಬರೋಂಥದ್ದು ಯಾರು ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ತಗೊಂಡಿದ್ದಾರೆ ಇವರಿಗೆ ಮಾತ್ರ ಸಬ್ಸಿಡಿ ಬರ್ತಾ ಇದೆ. ಈ ಸಬ್ಸಿಡಿ ಬರ್ದಲೇ ಇರೋಂಥ ಕಸ್ಟಮರ್ಸು ಉಜ್ವಲದಲ್ಲಿ ಯಾರಿದ್ದಾರೆ ಅವರು ಇಕೆವೈಸಿ ಮಾಡೋದ್ರ ಮುಖಾಂತರ ಅವ್ರ ಅಕೌಂಟಿಗೆ ದುಡ್ಡು ಬರುತ್ತೆ ಅನ್ನೋದು ಸತ್ಯ. ಕಂಪ್ನಿ ಅದನ್ನು ಒಂದು 105 ಜನದ ನಂಬರ್ಗಳನ್ನ ತಗೊಂಡು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಈ 105 ಜನಕ್ಕೆ ಫೋನ್ ಮಾಡಿ ಕರೆಸ್ಕೊಂಡು ಇಕೆವೈಸಿ ಮಾಡಿಸಿ ಡಿಸೆಂಬರ್ 31 ಒಳಗಡೆಗೆ. ರಾಷ್ಟ್ರಕವಿ ಕುವೆಂಪು ಅವರ 119ನೇ ಜನ್ಮ ದಿನಾಚರಣೆ ಅಂಗವಾಗಿ ಡಿಸೆಂಬರ್ 30ರಂದು ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಮಠದ ಮಠಾಧೀಶ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದರು. ಹಾಸನ ನಗರದಲ್ಲಿ ಮಾತನಾಡಿದ ಅವರು, ಕನ್ನಡ ನೆಲಕ್ಕೆ ಕುವೆಂಪು ಅವರ ಕೊಡುಗೆ ಅಪಾರವಾಗಿದೆ. ಅವರ ಸ್ಮರಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಹಿನ್ನೆಲೆ ಕುವೆಂಪು ಅಜ್ಜನ ನೆನಪು ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು.
ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ವಿ ಗೋಪಾಲಗೌಡ ಅವರು ಭಾಗವಹಿಸಲಿದ್ದಾರೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಶಾಸಕ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು 111ನೇ ಹುಣ್ಣಿಮೆ ಕಾರ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಅಂದು ಬೆಳಗ್ಗೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಮಧ್ಯಾಹ್ನ 2:30ಕ್ಕೆ ಗೋಷ್ಠಿ ನಡೆಯಲಿದೆ. ಸಂಜೆ 6 ಗಂಟೆಗೆ ಕುವೆಂಪು ವಿರಚಿತ ಜಲಗಾರ ನಾಯಕ ಪ್ರದರ್ಶನ ನಡೆಯಲಿದೆ. ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಗುವುದು ಎಂದರು. ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಮುದ್ದೇಗೌಡ, ಒಕ್ಕಲಿಗರ ಸಂಘದ ರಘುಗೌಡ, ಕಸಾಪ ಜಿಲ್ಲಾಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ಗೌಡ ಮತ್ತು ಸಂಚಾಲಕ ಮದನಗೌಡ ಹಾಜರಿದ್ದರು. HCN ನ್ಯೂಸ್ ಹಾಸನ್. ಎಲ್ಲ ಧರ್ಮಾದಿ ದೇವತೆಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ಅವರ ಒಂದು ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನ ಪ್ರಾರ್ಥನೆ ಮಾಡಿಕೊಂಡು, ಈ ಒಂದು 119ನೇ ನಾಡು ರಾಷ್ಟ್ರ ಕಂಡಂತಹ ರಸಋಷಿಯಾಗಿ ಸಾಕಷ್ಟು ಜ್ಞಾನದ ಮೇಲು ಶಿಖರವನ್ನು ಏರಿದಂತಹ ರಾಷ್ಟ್ರಕವಿ, ಯುಗದ ಕವಿ, ಜಗದ ಕವಿ ನಮ್ಮ ಕುವೆಂಪು ಅವರ ಒಂದು ಜನ್ಮ ಜಯಂತಿಯನ್ನು ಆಚರಣೆ ಮಾಡಬೇಕು. ಅರ್ಥಪೂರ್ಣವಾಗಿ ಆಚರಣೆ ಅನೇಕ ವರ್ಷಗಳಿಂದ ನಮ್ಮ ಶ್ರೀಮಠದ ಶಾಲಾ ಹಂತದಲ್ಲಿ, ನಮ್ಮ ಶ್ರೀಮಠದ ಸದ್ಭಕ್ತರ ಹಂತದಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ 119ನೇ ಈ ಒಂದು ಜಯಂತ್ಯೋತ್ಸವಕ್ಕೆ ಶ್ರೀಮಠದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ರಾಷ್ಟ್ರಕವಿಯನ್ನು ಸಾಕಷ್ಟು ಜ್ಞಾನದ ದೃಷ್ಟಿಯಿಂದ ನೋಡಿ ಅವರ ಕೊಟ್ಟಂತಹ ಸಂದೇಶಗಳನ್ನ ಬೇಲೂರು ತಾಲೂಕು ಅಬಕಾರಿ ಇಲಾಖೆಯಲ್ಲಿ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವ ಸುಮಾರು 1 ಲಕ್ಷ ಮೌಲ್ಯದ ಮದ್ಯವನ್ನು ನಾಶಪಡಿಸಲಾಯಿತು. ಬೇಲೂರು ಪಟ್ಟಣದ ಪಂಪ್ ಹೌಸ್ ರಸ್ತೆಯ ಅಬಕಾರಿ ಕಚೇರಿಯಲ್ಲಿ ಸುಮಾರು 1 ಲಕ್ಷ ಮೌಲ್ಯದ ಮದ್ಯವನ್ನು ನಾಶಪಡಿಸಿದ ನಂತರ ಮಾತನಾಡಿದ ಅಬಕಾರಿ ಇಲಾಖೆ ಉಪನಿರೀಕ್ಷಕ ವಿಜಯಕುಮಾರ್, ತಾಲೂಕಿನಾದ್ಯಂತ ಸುಮಾರು 26 ಪ್ರಕರಣಗಳು ಹಾಗೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ವಿವಿಧ ಪ್ರಕರಣಗಳಿಗೆ ಒಳಪಟ್ಟಂತಹ ಸುಮಾರು 1 ಲಕ್ಷ ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಯಿತು. ಇದರಲ್ಲಿ ಸುಮಾರು 344 ಲೀಟರ್ ಮದ್ಯ, 12 ಲೀಟರ್ ಕಳ್ಳಬಟ್ಟಿ ಹಾಗೂ 65 ಲೀಟರ್ ಬೆಲ್ಲದ ಕೋಳಿಯನ್ನ ನಾಶಪಡಿಸಲಾಗುತ್ತಿದೆ. ಈಗಾಗಲೇ ಪ್ರತಿ ವಾರವೂ ಸಹ ನಮ್ಮ ಅಬಕಾರಿ ಇಲಾಖೆಯಿಂದ 2 ತಂಡಗಳೊಂದಿಗೆ ದೂರು ಬಂದಂತಹ ಗ್ರಾಮಗಳಿಗೆ ತೆರಳಿ ಮದ್ಯವನ್ನು ವಶಪಡಿಸಿಕೊಂಡು ಅವರ ಮೇಲೆ ಪ್ರಕರಣ ದಾಖಲಿಸಲಾಗುತ್ತಿದೆ. ಪ್ರತಿ ಮದ್ಯದ ಅಂಗಡಿಗಳಲ್ಲಿ ನಿಗದಿತ ದರದ ಬೆಲೆ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಲು ಸೂಚಿಸಲಾಗಿದೆ. ಸಮಯಕ್ಕಿಂತ ಮೊದಲೇ ಬಾಗಿಲು ತೆರೆದಂತ ಅಂಗಡಿಗಳ ಮೇಲೆ ಪ್ರಕರಣ ದಾಖಲಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯ ನಿರೀಕ್ಷಕರಾದ ದೀಪಕ್ ಎಸ್, ಚಂದನಾ, ರಾಜು ಮತ್ತು ತಾಲೂಕು ಕಂದಾಯ ಇಲಾಖೆಯ ಶಿರಸ್ತೆದಾರ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಮಾನ್ಯ ಉಪಾಯುಕ್ತರು ಹಾಸನ ಜಿಲ್ಲೆಯವರ ಆದೇಶದ ಮೇರೆಗೆ ಬೇಲೂರು ತಾಲೂಕಿನಾದ್ಯಂತ ಈ ಒಂದು ಅಮಾನತು ಜಪ್ತುಪಡಿಸಿಕೊಂಡಂಥ ಮದ್ಯವನ್ನು ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ನಾಶಪಡಿಸೋದಕ್ಕೆ ಆದೇಶ ನೀಡಿರುತ್ತಾರೆ. ಒಟ್ಟು 26 ಪ್ರಕರಣಗಳಲ್ಲಿ 244 ಲೀಟರ್ ಮದ್ಯ, 12 ಲೀಟರ್ ಕಳ್ಳಬಟ್ಟಿ ಸರಾಯಿ, 62.5 ಲೀಟರ್ ಬೆಲ್ಲದ ಕೊಳೆ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ
ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರ್ಕಲ್ಗೂಡು ತಾಲೂಕು ಗೊಬ್ಬಳಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಶ್ರೀಗಂಧದ ಮರಗಳನ್ನು ಕಳ್ಳತನ ಮಾಡುತ್ತಿದ್ದ ಮೂವರನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಪತ್ತೆ ಮಾಡಿ ಅವರನ್ನ ವಶಕ್ಕೆ ಪಡೆದಿರುವ ಘಟನೆ ನಡೆದಿದೆ. ನಿನ್ನೆ ಸಾಯಂಕಾಲ ಮೀಸಲು ಅರಣ್ಯ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿದ್ದ ಅರಣ್ಯ ಸಿಬ್ಬಂದಿಗೆ ಯಾರೋ ಮರ ಕಡಿಯುತ್ತಿರುವ ಶಬ್ದ ಬಂದಿದ್ದರಿಂದ ಅನುಮಾನಗೊಂಡ ಅರಣ್ಯ ಸಿಬ್ಬಂದಿ ಅವರು ಸ್ಥಳಕ್ಕೆ ಧಾವಿಸಿ ಹೋಗಿ ನೋಡಿದಾಗ ಅಲ್ಲಿ ಮೂವರು ಮರ ಕಡಿಯುತ್ತಿರುವುದು ಕಂಡುಬಂದಿದೆ. ತಕ್ಷಣವೇ ಅವರನ್ನ ಹಿಡಿದುಕೊಂಡಿದ್ದು ಅವರು ಕಡಿದಿಟ್ಟಿದ್ದ ಶ್ರೀಗಂಧದ ತುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ ಮೂವರಲ್ಲಿ ಒಬ್ಬ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ಮಹದೇಶ್ವರ ಕಾಲೋನಿಯ ಮಲ್ಲೇಶ್, ಎರಡನೇ ಆರೋಪಿ ಪಿರಿಯಾಪಟ್ಟಣ ತಾಲೂಕು ಚನ್ನಕಲ್ಲು ಕಾವಲು ಹಾಡಿ ಗ್ರಾಮದ ಅಭಿ, ಮೂರನೇ ಆರೋಪಿ ಮುತ್ತುರಾಜ್ ಎಂಬುವವರಾಗಿದ್ದಾರೆ. ಗಂಧದ ಮರಗಳನ್ನು ಕಡಿಯಲು ಉಪಯೋಗಿಸುತ್ತಿದ್ದ ಒಂದು ಹಾರೆ, ಗರಗಸ, ಅಪಾಚೆ ಬೈಕ್ ಆಗಿದೆ. ಶ್ರೀಗಂಧದ 2 ತುಂಡುಗಳು 6 ಕೆಜಿ 450 ಗ್ರಾಂ ಇದ್ದು, ಗಂಧದ ಚಕ್ಕೆಗಳು 1 ಕೆಜಿ 300 ಗ್ರಾಂ ಇದೆ. ಗಂಧದ ಚಕ್ಕೆ ಪೀಸ್ಗಳು 4 ಕೆಜಿ 350 ಗ್ರಾಂ ಇದ್ದು, ಒಟ್ಟು 12 ಕೆಜಿ 100 ಗ್ರಾಂ ಶ್ರೀಗಂಧವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅರ್ಕಲ್ಗೂಡು ವಲಯ ಅರಣ್ಯಾಧಿಕಾರಿ ಯಶ್ಮಾ ಮಾಚಮ್ಮ ಸುದ್ದಿಗಾರರಿಗೆ ತಿಳಿಸಿದರು. ಇವರುಗಳ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದರು. ಕಾರ್ಯಾಚರಣೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಗುರುಸ್ವಾಮಿ, ಗಸ್ತು ಅರಣ್ಯ ಪಾಲಕರಾದ ರಾಘವೇಂದ್ರ ಕುಮಾರ್ BM, ದೇವೇಂದ್ರ IM, ನಾಗೇಶ್ JR ಹಾಗೂ ಅರಣ್ಯ ವೀಕ್ಷಕರು ಹಾಜರಿದ್ದರು. HCN ನ್ಯೂಸ್, ಅರ್ಕಲ್ಗೂಡು. ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ CN ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ಚನ್ನರಾಯಪಟ್ಟಣ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಶಾಸಕ CN ಬಾಲಕೃಷ್ಣ ಅವರು, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ACP ಮತ್ತು TSP ಹಣವನ್ನು ವರ್ಗಾವಣೆ ಮಾಡಿರುವುದು ಸರಿಯಾದ ನಿರ್ಧಾರವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಈ ನಡೆಯಿಂದ ನಮಗೆ ನೆಮ್ಮದಿ ಇಲ್ಲದಂತಾಗಿದೆ ಎಂದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವತಿಯಿಂದ ನೀಡುವ ಸಾಲ ಸೌಲಭ್ಯದ ಫಲಾನುಭವಿಗಳ ಪಟ್ಟಿ ಮಾಡುವ ಸಂದರ್ಭ ಪರಿಶಿಷ್ಟ ಸಮಾಜದ 20 ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಜಾಗದಲ್ಲಿ ಕೇವಲ 5 ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡಿ ಎಂದರೆ ಅದನ್ನು ಹೇಗೆ ಆಯ್ಕೆ ಮಾಡುವುದು ಎಂಬ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ನಾವಿದ್ದೇವೆ ಎಂದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ SC/ST ಸಮಾಜದ ಬೇಡಿಕೆ ಜಾಸ್ತಿ ಇದೆ. ಇಂತಹ ಸನ್ನಿವೇಶದಲ್ಲಿ SC/ST ಸಮಾಜದ ಅನುದಾನವನ್ನ ಉಚಿತ ಯೋಜನೆಗಳಿಗೆ ವರ್ಗಾವಣೆ ಮಾಡುವ ಮೂಲಕ ಯಾವುದೇ ಇಲಾಖೆಯಲ್ಲಿ SC/ST ಅನುದಾನಗಳು ಇಲ್ಲದಂತಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಮನೆ ಹತ್ತಿರ ಬಂದು ನಮಗೆ ಸರ್ಕಾರಿ ಸೌಲಭ್ಯ ನೀಡಿ ಎಂದು ಮನವಿ ಮಾಡುವ ದಲಿತ ಸಮಾಜದ ಬಂಧುಗಳಿಗೆ ಏನೆಂದು ಉತ್ತರಿಸುವುದೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕಿನ ಎಲ್ಲ ಅಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾರ್ಗದರ್ಶನ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಶಾಸಕ CN ಬಾಲಕೃಷ್ಣ, ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಪ್ರಭು ಈರಣ್ಣಗೌಡ, ತಾಲೂಕು ದಂಡಾಧಿಕಾರಿ BM ಗೋವಿಂದರಾಜ್, ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ GR ಹರೀಶ್, ಪೊಲೀಸ್ ವೃತ್ತ ನಿರೀಕ್ಷಕ ವಸಂತ್, ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಹಾಗೂ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಏನಾಗಿದೆ, ಆಫ್ಲೈನ್ ಇದ್ರೆ ನಾವು 4 ಜನ ಗುರ್ತು ಮಾಡಾರಂತ ಕಂಟಿನ್ಯೂ ಕೊಟ್ಟಿದ್ದು ನಮ್ಗೆ ಫೈನಲ್ ಮಾಡಕ್ಕೆ ಕೊಟ್ಟವ್ರೆ ಒಂದು ಕೆಳ ಮಾಡತ್ತೆ ಅಂತ. ನಮ್ಮ ಪರಿಸ್ಥಿತಿ ಒಂದೊಂದಕ್ಕೆ 50 ಜನ 100 ಜನ ಆನ್ಲೈನ್ ತಂದುಕೊಟ್ಟೆ ನಾವು ಹೆಂಗೆ ಆಯ್ಕೆ ಮಾಡೋದು? ಇಷ್ಟು ಅನುದಾನ ತುಂಬ ಕಡಿಮೆ ಆಗಿದೆ. ಇದಕ್ಕೆ ಸರ್ಕಾರಕ್ಕೆ KDP ಮೂಲಕ ನಾವು ಮನೆಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ದಯವಿಟ್ಟು SC. ಸಕಲೇಶಪುರ ಪುರಸಭೆಯ ವಾರ್ಡ್ ನಂಬರ್ 7ರ ಉಪಚುನಾವಣೆ 80% ಮತದಾನವಾಗಿದ್ದು, ಚುನಾವಣೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ನಡೆಯಿತು. ಸಕಲೇಶಪುರ ಪಟ್ಟಣದ ವಾರ್ಡ್ ಸಂಖ್ಯೆ 7ರಲ್ಲಿ ನಡೆದ ಉಪಚುನಾವಣೆ ವಿವಿಧ ಅಭ್ಯರ್ಥಿಗಳ ಬೆಂಬಲಿಗರು ಸಣ್ಣಪುಟ್ಟ ವಾಗ್ವಾದದ ನಡುವೆಯೂ ಶಾಂತಿಯುತವಾಗಿ ಮುಕ್ತಾಯವಾಗಿದ್ದು 80% ಮತದಾನವಾಗಿದೆ. ಸಕಲೇಶಪುರ ಪಟ್ಟಣದ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 7ರಲ್ಲಿ ಜೆಡಿಎಸ್ ಸದಸ್ಯರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ವಾರ್ಡ್ ಸಂಖ್ಯೆ 7ರ ವ್ಯಾಪ್ತಿಯ ಒಟ್ಟು 548 ಮತದಾರರ ಪೈಕಿ 443 ಮತಗಳು ಚಲಾವಣೆಯಾಗಿದ್ದು ಒಟ್ಟಾರೆ 80% ಮತದಾನವಾಗಿದೆ.
ಕಣದಲ್ಲಿ ಜೆಡಿಎಸ್ ಬೆಂಬಲಿತ ಅರುಣಾ ಭಾರ್ಗವಿ, ಕಾಂಗ್ರೆಸ್ನಿಂದ ರೇಷ್ಮಾ ಬಾನು ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಎಸ್ಡಿಪಿಐ ಬೆಂಬಲಿತ ನೇಹಾ ಸಿಮ್ರಾನ್ ಸ್ಪರ್ಧಿಸಿದ್ದು, 3 ಅಭ್ಯರ್ಥಿಗಳ ಹಾಗೂ ಅವರ ಬೆಂಬಲಿಗರು ಹೆಚ್ಚು ಮತದಾನವಾಗಲು ಮತದಾರರನ್ನ ನಿರಂತರವಾಗಿ ಬೂತ್ಗಳಿಗೆ ಕರೆತರುವ ಪ್ರಯತ್ನ ನಡೆಸುತ್ತಿದ್ದದ್ದು ಕಂಡುಬಂದಿತು. ಗೆಲುವು ಸಾಧಿಸಲು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಪ್ರಬಲ ಪೈಪೋಟಿ ನಡೆದಿದ್ದು, ಎರಡೂ ಪಕ್ಷಗಳ ಪರ ಘಟಾನುಘಟಿ ನಾಯಕರುಗಳು ಕಳೆದೊಂದು ವಾರದಿಂದ ಚುನಾವಣೆ ಪ್ರಚಾರ ನಡೆಸಿದ್ರು. ಕಾಂಗ್ರೆಸ್ ಪರ ಮಾಜಿ ಸಚಿವ ಬಿ. ಶಿವರಾಂ, ಮಾಜಿ ರಾಜ್ಯಸಭಾ ಸದಸ್ಯ ಜವರೇಗೌಡ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಹಾಗೂ ಜೆಡಿಎಸ್ ಪಕ್ಷದಿಂದ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮತ್ತಿತರೆ ಸ್ಥಳೀಯ ಮುಖಂಡರುಗಳು ಹಗಲು ರಾತ್ರಿ ಚುನಾವಣಾ ಪ್ರಚಾರ ನಡೆಸಿದ್ರು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು, ಯಾರು ಗೆಲುವು ಸಾಧಿಸುತ್ತಾರೆ ಎಂಬುದು ಡಿಸೆಂಬರ್ 30ರಂದು ತಿಳಿಯಲಿದೆ. 3 ಅಭ್ಯರ್ಥಿಗಳ ಪರ ಅಪಾರವಾದ ಬೆಂಬಲಿಗರು ಆಗಮಿಸಿದ್ದರಿಂದ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಚುನಾವಣಾ ಅಧಿಕಾರಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಆನಂದಮೂರ್ತಿ ಕಾರ್ಯನಿರ್ವಹಿಸಿದ್ರು. ಚುನಾವಣೆ ನಡೆಯುವ ಸ್ಥಳಕ್ಕೆ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಭೇಟಿ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಪುರಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ರೂ ಅಧ್ಯಕ್ಷರಿಲ್ಲದೆ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿವೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ, 7ನೇ ವಾರ್ಡಿನಲ್ಲಿ ಜೆಡಿಎಸ್ ಪಕ್ಷ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಪಕ್ಷ ಗೆಲುವು ಸಾಧಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ತಹಸೀಲ್ದಾರ್ ಪುರಂದರ್ ಮಾತನಾಡಿ, ಒಟ್ಟಾರೆಯಾಗಿ ಪುರಸಭೆ ವ್ಯಾಪ್ತಿಯ 7ನೇ ವಾರ್ಡ್ನ ಉಪಚುನಾವಣೆ ಶಾಂತಿಯುತವಾಗಿ ನಡೆದಿದೆ. ಚುನಾವಣಾಧಿಕಾರಿಗಳು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದು, ಯಾವುದೇ ಲೋಪವಾಗದಂತೆ ಶ್ರಮ ವಹಿಸಿದ್ದಾರೆ. ಅಭ್ಯರ್ಥಿಗಳು, ಮತದಾರರು ಹಾಗೂ ಆಯಾ ಪಕ್ಷಗಳ ಕಾರ್ಯಕರ್ತರು ಶಾಂತಿಯುತ ಮತದಾನಕ್ಕೆ ಸಹಕರಿಸಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಚುನಾವಣೆ ಮುಗಿದ ನಂತರ 3 ಅಭ್ಯರ್ಥಿಗಳು ಮಾತನಾಡಿ, ಶಾಂತಿಯುತವಾಗಿ ಚುನಾವಣೆ ನಡೆದಿದ್ದು, ಮತದಾರರೆಲ್ಲರೂ ಸಹ ಆಗಮಿಸಿ ಮತದಾನ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ನಮ್ಮ ಗೆಲುವು ಖಚಿತ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು. HCN ನ್ಯೂಸ್, ಸಕಲೇಶಪುರ. ಇನ್ನೂ ಅಧ್ಯಕ್ಷರಿಲ್ಲ. ಈ ತರದ ವ್ಯವಸ್ಥೆಗಳು ಕೆಳ ಹಂತದ ಆಡಳಿತದೊಳಗಡೆ ದೊಡ್ಡ ದೋಷ ಆದರೆ ಸಕಲೇಶಪುರದಲ್ಲಿ ಈಗ ಇವರಿಲ್ಲ, ಏನು ಆಡಳಿತ ಮಂಡಳಿ ಇದ್ದು ಕೂಡ ಅಧ್ಯಕ್ಷರಿಲ್ಲ. ಹಾಗಾಗಿ ಅನೇಕ ಕೆಲಸಗಳಾಗಲ್ಲ. ಅದರಿಂದ ಚುನಾವಣೆ ನಡೆಸೋದು ಈ ಗೆದ್ದಂಥವ್ರಿಗೆ ಏನು ಕೆಲಸ ಎಲ್ಲ ಸದಸ್ಯರುಗಳು ಮೌನವಾಗಿ ಕೂತಿದ್ದಾರೆ. ಇದು ರಾಜ್ಯ ಸರ್ಕಾರ ಮತ್ತು ಕಾನೂನು ವಿಭಾಗದಲ್ಲಿರ್ತಕ್ಕಂಥ ನ್ಯಾಯಾಲಯಗಳ ಕೊರತೆಗಳು. ಈಗಾಗಲೇ ಸಕಲೇಶ್ವರ ಪುರಸಭೆ ವಾರ್ಡ್ ನಂಬರ್ 7ಕ್ಕೆ ಸಂಬಂಧಪಟ್ಟ ಹಾಗೆ ಉಪಚುನಾವಣೆ ಇವತ್ತು ನಡೀತಾ ಇದೆ. ಶಾಂತಿಯುತವಾದ ಮತ ನಡೀತಾ ಇದೆ. ಸೂಕ್ತವಾದಂತಹ ಪೊಲೀಸ್ ಬಂದೋಬಸ್ತೂ ಸಹ ಇದೆ ಮತ್ತು ಚುನಾವಣಾ ಸಿಬ್ಬಂದಿಗಳು ಸಹ ನೇಮಕ ಆಗಿದ್ದಾರೆ. ಮತ್ತು ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಅಪಾಯಿಂಟೆಂಟು ಎಲ್ಲ ಸಹ ಇಲ್ಲಿ ಸ್ಥಳದಲ್ಲಿದ್ದು ಎಲ್ಲ ಚುನಾವಣೆಯ ಒಂದು ಕಾರ್ಯಗಳು ಶಾಂತಿಯುತವಾಗಿ ಆಗಲಿಕ್ಕೆ ಎಲ್ಲ ಕ್ರಮದ ಮೇಲ್ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಒಟ್ಟು ಈ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ 548 ಜನ. ಟೀಕೆ ಮಾಡುವ ಭರಾಟೆಯಲ್ಲಿ ರೈತರ ಬಗ್ಗೆ ಕೇವಲವಾಗಿ ಮಾತನಾಡಿರುವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರಾಜ್ಯ ರೈತ ಸಂಘದ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯದಲ್ಲಿ ಭೀಕರ ಬರಗಾಲವನ್ನು ನಿಭಾಯಿಸಲು ವಿಫಲವಾಗಿರುವ ಸರ್ಕಾರದ ವಿರುದ್ಧ ಮುಂದಿನ ರೂಪುರೇಷೆಯನ್ನ ತೆಗೆದುಕೊಳ್ಳುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರೈತರು ಹಿಂದಿನಿಂದಲೂ ಆತ್ಮಹತ್ಯೆಯಂತಹ ದಾರಿ ಹಿಡಿಯುತ್ತಿದ್ದು, ಇದು ಮೊದಲಲ್ಲ. ಕೇವಲ 5 ಲಕ್ಷಗಳ ಪರಿಹಾರಕ್ಕಾಗಿ ಇಂತಹ ನಿರ್ಧಾರ ಕೈಗೊಳ್ಳುತ್ತಿರುವುದಾಗಿ ಶಿವಾನಂದ ಪಾಟೀಲ್ ಅವರು ಟೀಕಿಸಿದ್ದಾರೆ. ಮಾತನಾಡುವಾಗ ಎಚ್ಚರದಿಂದಿರಬೇಕು. 1 ರೂಪಾಯಿ ಸೇರಿಸಿ 10 ಲಕ್ಷ ರೂಪಾಯಿ ಕೊಡ್ತೇವೆ, ನಿಮ್ಮ ಕುಟುಂಬದವರು ಸಾಯ್ತಾರ? ಈ ರೀತಿ ಅಸಂಬದ್ಧವಾಗಿ ಹೇಳಿಕೆಗಳನ್ನ ನೀಡುವ ವ್ಯಕ್ತಿಗಳನ್ನ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ? ರೈತರು ಸಾಲ ಮನ್ನಾಕ್ಕಾಗಿ ಬರಗಾಲ ಬಯಸುತ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಬರಗಾಲದಲ್ಲಿ ಎಷ್ಟೇ ನಷ್ಟವಾದ್ರೂ ಭರಿಸುತ್ತೇವೆ ಎನ್ನಬೇಕು. ಮರ್ಯಾದೆ ಇದ್ರೆ ಈ ರೀತಿ ಮಾತನಾಡುತ್ತಿರಲಿಲ್ಲ. ಬರಗಾಲ ಎದುರಿಸುವ ಮಂತ್ರಿಯ ನಡವಳಿಕೆ ಇದೇನಾ? ಹೈದರಾಬಾದ್ಗೆ ಹೋಗಿ ತುಲಾಭಾರ ಮಾಡಿಸಿಕೊಂಡು ಬಂದ ವ್ಯಕ್ತಿ ಇವನು. ಎಂತಹ ವ್ಯಕ್ತಿಯನ್ನ ಸಂಪುಟದಲ್ಲಿ ಇಟ್ಟುಕೊಳ್ಳದೆ ತಕ್ಷಣ ಹೊರಹಾಕಿ ಎಂದು ಕಿಡಿಕಾರಿದ್ರು. ಇನ್ನು ರಾಜ್ಯದಲ್ಲಿ ಭೀಕರ ಬರಗಾಲವನ್ನ ನಿಭಾಯಿಸಲು ವಿಫಲರಾಗಿದ್ದೀರಿ. ಬರಗಾಲದಲ್ಲಿ ರೈತರ ಸಾಲ ಮನ್ನಾ ಮಾಡಲೇಬೇಕು. ಕಬ್ಬು ಬೆಳೆಗಾರರಿಗೆ ಎಥನಾಲ್ ಉತ್ಪಾದನೆಗೆ ಅವಕಾಶ ಕಲ್ಪಿಸಬೇಕು. ಎಂಎಸ್ಪಿ ಜಾರಿ ಮೂಲಕ ರೈತರ ಬೆಳೆ ನಷ್ಟ ಸರಿದೂಗಿಸಬಹುದು. ತೆಂಗು ಬೆಳೆಗಾರರಿಗೆ ಕ್ವಿಂಟಾಲ್ ಕೊಬ್ಬರಿಗೆ 15,000 ರೂಪಾಯಿ ಸಾಲದು, 5,000 ರೂಪಾಯಿ ಸಹಾಯಧನ ನೀಡಲೇಬೇಕು. ಕೃಷಿ ಕಾಯ್ದೆಗಳ ವಾಪಸಾತಿಗೆ ಈ ಅಧಿವೇಶನದಲ್ಲಿ ತೀರ್ಮಾನ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು.
ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಆನೆಕೆರೆ ರವಿ, ಬೋರನಕೊಪ್ಲು ಜಯರಾಮ್, ಜಿಲ್ಲಾಧ್ಯಕ್ಷ ಬಾಬು, ತಿಮ್ಮಣ್ಣ, ರಾಚೇಗೌಡ, ಕಾಳಕ್ಕ, ಪವಿತ್ರ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಂತ ಹೇಳಿ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ದೀರಿ? ಕೃಷಿ ಮಾರುಕಟ್ಟೆ ಬಿಲ್ ಅನ್ನು ವಿಧಾನಸಭೆಯಲ್ಲಿ ಸಬ್ಮಿಟ್ ಮಾಡ್ತೀರಿ. ರೈತರು ಬಹಳ ಕೆಡಕಾಗುತ್ತೆ, ಇದನ್ನ ನಮ್ಮ ಸರ್ಕಾರ ವಾಪಸ್ ಪಡೆಯುತ್ತೆ ಅಂತ ಯಾರನ್ನು ಕೇಳಿ ವಿಡ್ರಾ ಮಾಡದೆ ಸಬ್ಮಿಟ್ ಮಾಡಿದವನು, ಯಾರನ್ನು ಕೇಳಿ ವಿಡ್ರಾ ಮಾಡದೆ ಸಿದ್ದರಾಮಯ್ಯ ಹೇಳಿದ್ರ ಬೇಡ ಬೇಡ ಒಂದು ದೊಡ್ಡ ಡ್ರಾಮಾ ಮಾಡೋಣ, ಇದು ವಾಪಸ್ ತಪ್ಪು ಅಂತ ಹೇಳಿ, ಅಥವಾ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಂಗೆ ನಿಮ್ ವಾಪಸ್ ತೆಗೆದಿ ಅಂತ ಉದ್ದೇಶ ಏನು? ಇಂಥ ಬೇಜವಾಬ್ದಾರಿ ಸಚಿವರನ್ನ, ಅದಕ್ಕೂ ರೈತರಿಗೆ ಸಂಬಂಧಪಟ್ಟಂತ ಖಾತೆಯನ್ನ ಕೊಟ್ಟು ತಾವು ನಿರ್ವಹಿಸ್ತಾ ಇರ್ತಕ್ಕಂಥ ರೀತಿಯನ್ನ ಕಂಡ್ರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ನೊಂದ ಕುಟುಂಬ ಮಾಡಿರುವ ಆರೋಪ, ಸಾಕ್ಷಿ ನಾಶ ಮಾಡಲು ಮುಂದಾಗಿರುವ ಅಧಿಕಾರಿಗಳು ಹಾಗೂ ಬಲಾಢ್ಯರು. ಮಾಜಿ ಶಾಸಕ AT ರಾಮಸ್ವಾಮಿ ಅಸಮಾಧಾನ. ಕರವೆಯಿಂದ ಬೆಂಗಳೂರಿನಲ್ಲಿ ಅನ್ಯ ಭಾಷಾ ನಾಮಫಲಕ ತೆರವಿನ ಅಭಿಯಾನ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ TN ನಾರಾಯಣಗೌಡ ಬಂಧನ ಖಂಡಿಸಿ ಹಾಸನ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ. ಬೆಂಗಳೂರಿನಲ್ಲಿ ಡಿಸೆಂಬರ್ 30ರಂದು ಅದ್ದೂರಿ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆ. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡಬಲ್ ಪೊಲೀಸ್ ಬಂದೋಬಸ್ತ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.